ರಾಜ್ಯಪಾಲರ ಒಂದು ಪೂರ್ವ ಆಗ್ರಹ ಪೂಡಿತರಾಗಿ ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಸಿದ್ದರಾಮಯ್ಯನವರಿಗೆ ಇವತ್ತು ಶೋಕಾಸ್ ನೋಟಿಸ್ ನೀಡಿದ್ದಾರೆ. ಇದರ ವಿರುದ್ಧವಾಗಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಸಾಂಕೇತಿಕವಾಗಿ ಜನ ಇವತ್ತು ಎಲ್ಲ ಕಡೆ ಎಲ್ಲ ಜಿಲ್ಲೆಗಳಲ್ಲೂ 31 ಜಿಲ್ಲೆನಲ್ಲೂ ಇದನ್ನು ಪ್ರತಿಭಟನೆಯನ್ನು ಮಾಡಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಒಂದು ಮನವಿಯನ್ನು ನೀಡ್ತಾ ಇದ್ದೀವಿ. ಈ ಮನವಿಯನ್ನು ಅವರು ಪುರಸ್ಕರಿಸದೆ ಹೋದರೆ ಇದು ದೊಡ್ಡ ಜನಾಂದೋಲನವಾಗಿ ಮಾರ್ಪಾಡಾಗ್ತದೆ. 9ನೇ ತಾರೀಕು ಮೈಸೂರಿನಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಮಾಡ್ತಾಯಿದ್ದೀವಿ ಇದರ ವಿರುದ್ಧವಾಗಿ. 7ನೇ ತಾರೀಕು ಬುಧವಾರ ಫ್ರೀಡಮ್ ಪಾರ್ಕಲ್ಲಿ ಕೂಡ ಒಂದು ಸಮಾವೇಶವನ್ನು ಮಾಡ್ತಾಯಿದ್ದೀವಿ. ಹಾಗೂ ಎಚ್ಚೆತ್ತುಕೊಳ್ಳಿಲ್ಲ ಅಂದರೆ ಇದು ರಕ್ತಪಾತ ಆದರೂ ಸರಿ, ನಾವೇನು ಹಿಂದೆ ಹೋಗೋದಿಲ್ಲ. ನಮ್ಮ ಪ್ರಾಣ ಕಳ್ಕೊಂಡ್ರೂ ಸರಿ, ಸಿದ್ದರಾಮಯ್ಯನವ್ರು ನಾವು ನಿಂತೇನು ಹೇಳ್ತೀವಿ. ಅವ್ರು ನಮಗೆ ಬೇಕಾಗಿದೆ, ಈ ರಾಜ್ಯಕ್ಕೆ ಬೇಕಾಗಿದೆ, ಈ ದೇಶಕ್ಕೆ ಬೇಕಾಗಿದೆ, ಹಿಂದುಳಿದವ್ರಿಗೆ ಬೇಕಾಗಿದೆ, ದಲಿತರಿಗೆ ಬೇಕಾಗಿದೆ, ಅಲ್ಪಸಂಖ್ಯಾತರಿಗೆ ಬೇಕಾಗಿದೆ, ಮಹಿಳೆಯರಿಗೆ ಬೇಕಾಗಿದೆ, ಬಡವರಿಗೆ ಬೇಕಾಗಿದ್ದಾರೆ. ಅಂಥ ವ್ಯಕ್ತಿಯನ್ನು ನಾವು ಇವತ್ತು ಕಳ್ಕೊಂಡಿದ್ದೆ ಆದರೆ, ರಾಜಕೀಯ ಹೊನ್ನಾರದಿಂದ ನಾವು ಕಳ್ಕೊಂಡಿದ್ದೆ ಆದರೆ ಈ ರಾಜ್ಯಕ್ಕೆ ಅನ್ಯಾಯ ಆಗ್ತದೆ. ಯಾವುದೋ ಒಂದು ಪ್ರಬಲ ಕೋಮಗಾಗೋದಿಲ್ಲ, ಅಥವಾ ಯಾವುದೋ ಒಂದು ಒಬ್ಬರಿಗೆ ಪರ್ಸನಲ್ ಆಗಲ್ಲ ನಾನು ಹೇಳ್ತಿರೋದು. ಇದು ಇಡೀ ರಾಜ್ಯಕ್ಕೆ ಅನ್ಯಾಯ ಆಗ್ತದೆ. ಆ ಉದ್ದೇಶದಿಂದ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದ್ದೀವಿ. ಅವ್ರಿಗೆ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ನಾವು. ಅಂಥ ಸಂದರ್ಭ ಬಂದಾಗ ಏನು ಮಾಡೋಕ್ಕೂ ಸಿದ್ಧವಾಗಿರ್ತೀವಿ. ಎಲ್ಲ ರೀತಿ ಹೋರಾಟಕ್ಕೂ ನಾವು ರೆಡಿಯಾಗಿದ್ದೀವಿ. ರಾಜ್ಯಪಾಲರ ಒಂದು ಪೂರ್ವ ಆಗ್ರಹ ಪೂಡಿತರಾಗಿ ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಸಿದ್ದರಾಮಯ್ಯನವರಿಗೆ ಇವತ್ತು ಶೋಕಾಸ್ ನೋಟಿಸ್ ನೀಡಿದ್ದಾರೆ. ಇದರ ವಿರುದ್ಧವಾಗಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಸಾಂಕೇತಿಕವಾಗಿ ಜನ ಇವತ್ತು ಎಲ್ಲ ಕಡೆ ಎಲ್ಲ ಜಿಲ್ಲೆಗಳಲ್ಲೂ 31 ಜಿಲ್ಲೆನಲ್ಲೂ ಇದನ್ನು ಪ್ರತಿಭಟನೆಯನ್ನು ಮಾಡಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಒಂದು ಮನವಿಯನ್ನು ನೀಡ್ತಾ ಇದ್ದೀವಿ. ಈ ಮನವಿಯನ್ನು ಅವರು ಪುರಸ್ಕರಿಸದೆ ಹೋದರೆ ಇದು ದೊಡ್ಡ ಜನಾಂದೋಲನವಾಗಿ ಮಾರ್ಪಾಡಾಗ್ತದೆ. 9ನೇ ತಾರೀಕು ಮೈಸೂರಿನಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಮಾಡ್ತಾಯಿದ್ದೀವಿ ಇದರ ವಿರುದ್ಧವಾಗಿ. 7ನೇ ತಾರೀಕು ಬುಧವಾರ ಫ್ರೀಡಮ್ ಪಾರ್ಕಲ್ಲಿ ಕೂಡ ಒಂದು ಸಮಾವೇಶವನ್ನು ಮಾಡ್ತಾಯಿದ್ದೀವಿ. ಹಾಗೂ ಎಚ್ಚೆತ್ತುಕೊಳ್ಳಿಲ್ಲ ಅಂದರೆ ಇದು ರಕ್ತಪಾತ ಆದರೂ ಸರಿ, ನಾವೇನು ಹಿಂದೆ ಹೋಗೋದಿಲ್ಲ. ನಮ್ಮ ಪ್ರಾಣ ಕಳ್ಕೊಂಡ್ರೂ ಸರಿ, ಸಿದ್ದರಾಮಯ್ಯನವ್ರು ನಾವು ನಿಂತೇನು ಹೇಳ್ತೀವಿ. ಅವ್ರು ನಮಗೆ ಬೇಕಾಗಿದೆ, ಈ ರಾಜ್ಯಕ್ಕೆ ಬೇಕಾಗಿದೆ, ಈ ದೇಶಕ್ಕೆ ಬೇಕಾಗಿದೆ, ಹಿಂದುಳಿದವ್ರಿಗೆ ಬೇಕಾಗಿದೆ, ದಲಿತರಿಗೆ ಬೇಕಾಗಿದೆ, ಅಲ್ಪಸಂಖ್ಯಾತರಿಗೆ ಬೇಕಾಗಿದೆ, ಮಹಿಳೆಯರಿಗೆ ಬೇಕಾಗಿದೆ, ಬಡವರಿಗೆ ಬೇಕಾಗಿದ್ದಾರೆ. ಅಂಥ ವ್ಯಕ್ತಿಯನ್ನು ನಾವು ಇವತ್ತು ಕಳ್ಕೊಂಡಿದ್ದೆ ಆದರೆ, ರಾಜಕೀಯ ಹೊನ್ನಾರದಿಂದ ನಾವು ಕಳ್ಕೊಂಡಿದ್ದೆ ಆದರೆ ಈ ರಾಜ್ಯಕ್ಕೆ ಅನ್ಯಾಯ ಆಗ್ತದೆ. ಯಾವುದೋ ಒಂದು ಪ್ರಬಲ ಕೋಮಗಾಗೋದಿಲ್ಲ, ಅಥವಾ ಯಾವುದೋ ಒಂದು ಒಬ್ಬರಿಗೆ ಪರ್ಸನಲ್ ಆಗಲ್ಲ ನಾನು ಹೇಳ್ತಿರೋದು. ಇದು ಇಡೀ ರಾಜ್ಯಕ್ಕೆ ಅನ್ಯಾಯ ಆಗ್ತದೆ. ಆ ಉದ್ದೇಶದಿಂದ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದ್ದೀವಿ. ಅವ್ರಿಗೆ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ನಾವು. ಅಂಥ ಸಂದರ್ಭ ಬಂದಾಗ ಏನು ಮಾಡೋಕ್ಕೂ ಸಿದ್ಧವಾಗಿರ್ತೀವಿ. ಎಲ್ಲ ರೀತಿ ಹೋರಾಟಕ್ಕೂ ನಾವು ರೆಡಿಯಾಗಿದ್ದೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.